ನಮ್ಮ ಮನೆಯ ಮೇಲೆ ಎಲ್ಲ ಕಾಡಿನಲ್ಲಿ ಎಲ್ಲ ಈಗ ಕಾಡು ಮಲ್ಲಿಗೆ ಅರಳ್ತಾ ಉಂಟಾಯ್ತಾ. ಹೀಗೆ ಈ ಕಾಡು ಮಲ್ಲಿಗೆ ಉಂಟಲ್ಲ, ಅದರ ಹತ್ರ ಪ್ರತಿದಿನ ನಾಡಿನ ಪರಿಸರದಿಂದ ಬೀಸಿ ಬರುವಂತಹ ಗಾಳಿ ಕತೆ ಹೇಳ್ತಾ ಇತ್ತಂತೆ. ನಾಡಿನಲ್ಲಿರುವಂತಹ ಮಲ್ಲಿಗೆ ಅಂತ ಹೇಳಿದ್ರೆ ಎಲ್ಲರಿಗೆ ಕೂಡ ತುಂಬಾ ಇಷ್ಟ. ಆ ಮಲ್ಲಿಗೆಯನ್ನು ತುಂಬಾ ಜನ ಪ್ರೀತಿ ಮಾಡ್ತಾರೆ, ದೇವರಿಗೆ ಕೂಡ ಹಾಕ್ತಾರೆ, ಅದರ ಜೊತೆಗೆ ಅಲಂಕಾರಕ್ಕೆ ಬಳಸ್ತಾರೆ, ತಲೆಗೆ ಮುಡಿಲಿಕ್ಕೆ ಕೂಡ ಬಳಸ್ತಾರೆ. ಅದರ ಪರಿಮಳವನ್ನು ಜನರು ತುಂಬಾ ಇಷ್ಟಪಡ್ತಾರೆ ಅಂತೆಲ್ಲ ಹೇಳ್ತಾ ಇತ್ತಂತೆ. ಅದನ್ನು ಪ್ರತಿದಿನ ಕೇಳಿದ ಈ ಕಾಡು ಮಲ್ಲಿಗೆಗೆ ತುಂಬಾ ಬೇಜಾರಾಗುದಂತೆ. ಇದನ್ನು ಪ್ರತಿದಿನ ಒಂದು ಅಶ್ವತ್ಥ ಮರ ಗಮನಿಸ್ತಾ ಇತ್ತಂತೆ. ನೀನ್ ಯಾಕೆ ಯಾವತ್ತು ಬೇಜಾರಲ್ಲಿರ್ತೀಯಾ ಅಂತ ಕೇಳಿದಾಗ ಆ ಕಾಡು ಮಲ್ಲಿಗೆ ಹೇಳಿತಂತೆ, ಜನರಿಗೆ ನಾನಂತ ಹೇಳಿದ್ರೆ ಯಾಕೆ ಇಷ್ಟ ಇಲ್ಲ, ನನ್ನ ಅಸ್ತಿತ್ವವೇ ಹೆಚ್ಚಿನ ಜನರಿಗೆ ಯಾಕೆ ಗೊತ್ತಿಲ್ಲ, ಈ ಕಾಡಲ್ಲಿರುವುದು ನನ್ನ ತಪ್ಪ, ನಾನು ನೋಡ್ಲಿಕ್ಕೆ ಇಷ್ಟು ಸುಂದರವಾಗಿದ್ದೇನೆ, ನನಗೆ ಪರಿಮಳ ಇಲ್ಲ ಅಂದ ಮಾತ್ರಕ್ಕೆ ಜನರೆಲ್ಲ ಯಾಕೆ ನನ್ನನ್ನು ಪ್ರೀತಿಸುವುದಿಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿತಂತೆ. ಆಗ ಅಶ್ವತ್ಥ ಮರ ಎಂತ ಹೇಳಿತಂತೆ ಗೊತ್ತುಂಟಾ? ನಾಡಿನಲ್ಲಿ ಅರಳುವ ಮಲ್ಲಿಗೆಯನ್ನು ಜನರೇನೋ ಇಷ್ಟಪಡ್ತಾರೆ, ಜನರೇನೋ ಅದನ್ನು ತುಂಬಾ ಪ್ರೀತಿ ಮಾಡ್ತಾರೆ, ಆದ್ರೆ ಅದರ ಜೀವನದಲ್ಲಿ ಅದಕ್ಕೆ ಖುಷಿ ಉಂಟಾ? ಅದು ಅರಳುವ ಮೊದಲೇ ಅದನ್ನು ತನ್ನ ಗಿಡದಿಂದ ದೂರ ಮಾಡ್ತಾರೆ ಜನರು. ತಾನು ಹುಟ್ಟಿದ ಮಣ್ಣಲ್ಲೇ ಮಡಿವ ಭಾಗ್ಯ ಕೂಡ ಆ ಹೂವಿಗಿಲ್ಲ. ಮುಡಿಯೇರಿ ಅದರ ಬಣ್ಣ ಕಪ್ಪಾಗುವಾಗ ಜನರು ಅದನ್ನು ಕಿತ್ತೆಸುವಾಗ ಅದೆಷ್ಟು ಬಾರಿ ಯೋಚಿಸಿರ್ಲಿಕ್ಕಿಲ್ಲ, ಈ ಪರಿಮಳವನ್ನು ದೇವರು ನನ್ಗೆ ಯಾಕಾದ್ರೂ ಕೊಟ್ನೋ ಅಂತ. ಇನ್ನೊಬ್ಬರಲ್ಲಿರುವಂತಹ ಸೌಂದರ್ಯ ಆಗಿರಬಹುದು, ಗುಣ ಆಗಿರಬಹುದು, ಅದು ನನ್ನಲ್ಲಿ ಯಾಕಿಲ್ಲ ಅಂತ ಹೇಳಿ ಕಾಣುವ ಕೊರತೆ ಉಂಟಲ್ಲ, ಅದು ನಿಜವಾಗ್ಲೂ ಕೊರತೆ ಅಲ್ಲ, ಅದು ನಿನ್ಗೆ ವರ. ನಿಜವಾಗ್ಲೂ ಸೌಂದರ್ಯ ಗೌಪ್ಯವಾಗಿದ್ರೆ ಚೆನ್ನ ಅಂತ ಹೇಳಿತಂತೆ ಅಶ್ವತ್ಥ ಮರ. ಕಾಡು ಮಲ್ಲಿಗೆ ಹಾಗೆ ಅಶ್ವತ್ಥ ಮರದ ಕತೆ ನಾನೆಲ್ಲೂ ಓದಿದ್ದಲ್ಲ ಅಥವಾ ಕೇಳಿದ್ದಲ್ಲ ಅಥವಾ ನನ್ಗೆ ಯಾರು ಕೂಡ ಹೇಳಿದ್ದಲ್ಲ. ಒಬ್ಬ ಲೇಖಕಿಯಾಗಿದ್ದುಕೊಂಡು ನನ್ನ ಯೋಚನಾ ಲಹರಿಗೆ ಬಂದಿರುವಂತಹ ವಿಷಯ ಇದು. ಹಾಗೆ ಈ ಕತೆ ಕಾಡು ಮಲ್ಲಿಗೆಯದ್ದಲ್ಲ. ಯಾರ್ಯಾರು ನನ್ನಲ್ಲಿ ಕೊರತೆ ಉಂಟು, ನನ್ನ ಕೊರತೆ ನನ್ಗೆ ಶಾಪ ಅಂತ ಹೇಳಿ ತಿಳ್ಕೊಂಡಿರ್ತಾರಲ್ಲ, ಅಂತಹವರಿಗೋಸ್ಕರ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.